ನಮ್ಮ ಜೀವನನೇ ಹಾಳು ಮಾಡ್ತಾವ್ರೆ. ಮುಂದೆ ಏನು ಮಾಡ್ತೀವಿ? ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ನಾವು. ಹಾಂ, ಹೊಡೆದಾಕ್ಲಿ ಬಿಡಿ, ಟಾರ್ಪಲ್ ಹಾಕೊಂಡು ಇಲ್ಲೇ ಸಾಯ್ತೀವಿ. ಅಮ್ಮ, ಇಲ್ಲಿ ಸುಮಾರು ಒಂದು 60-70 ಅಂಗಡಿ ಇದೆ. ನಾವೆಲ್ಲ ಇಲ್ಲೇನೆ, ನಮ್ಮ ತಾತನ ಕಾಲದಿಂದನೂ ಇಲ್ಲೇನೆ ನಾವಿರೋದು. ನಮ್ಮ ತಾತನ ಕಾಲದಿಂದನೂ ನಾವು ಇಲ್ಲೇ ಇರೋದು. ಅಂದರೂ ನಮಗೇನು ಪರಿಹಾರ ಇವರು ಮಾಡಿಲ್ಲ. ನಾವು ಇಲ್ಲೇ ಇದ್ದೀವಿ, ಏಕಾಏಕಿ ಬಂದು ಈ ಥರ ಮಾಡಿಬಿಟ್ರು ನಮಗೆ. ಹಾಂ, ನಾವು ಮಲ್ಕೊಳ್ಳೋದು ಎಲ್ಲ ಇಲ್ಲೇನೆ ಸ್ವಾಮಿ. ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಇಲ್ಲಿ ಹೋದ್ರೆ 1 ಬುಟ್ಟಿ 2 ಬುಟ್ಟಿ ಹೋಗುತ್ತೆ ಅಷ್ಟೇ. ಹಾಂ, ನಾವು ಇನ್ನೆಲ್ಲಿ ನಮಗೆ ನಾವು ಇನ್ನೆಲ್ಲೂ ಹೋಗೋಕ್ಕೂ ಆಗೋದು ಇಲ್ಲ. ನಾವು ಇದನ್ನೇ ನಂಬಿ ನಾವು ಇದರಲ್ಲೇ ನಾವು ಅನ್ನ ತಿಂತಾ ಇರೋದು. ನಮಗೆಲ್ಲೂ ಇನ್ನೆಲ್ಲೂ ನಮಗೆ ಜಾಗ ಇಲ್ಲ. ನಮ್ಗೆ ಕೊಡಬೇಕು ಅಂದ್ರೂ ಇಲ್ಲೇ ನೀವು ಎತ್ತಿಸ್ಬಿಟ್ಟು ಹೋದ್ರೂ ನಾವು ಇಲ್ಲೇ ಕುತ್ಕೋತೀವಿ. ನಮ್ಮ ಪ್ರಾಣ ನೀವು ವಿಷ ಕೊಟ್ರು ಇಲ್ಲೇ ಇರೋದು, ಎಲ್ಲೂ ಹೋಗಲ್ಲ ನಾವು. ಇಲ್ಲ ಪರಿಹಾರ ಕೊಡಬೇಕು, ಇಲ್ಲ ಜಾಗ ಕೊಡಬೇಕು. 70 ವರ್ಷದಿಂದ ಇದ್ದಾರೆ, ಚಿಕ್ಕ ಮಕ್ಕಳಿಂದ ಇಲ್ಲೇನೆ ಇರೋದು. ನಮ್ಮ ತಾತಯಿಂದ ನಮ್ಮ ಅಮ್ಮ ಬಂದ್ರು, ಅವ್ರು ಇವರು ಎಲ್ಲ ಬಂದ್ರು. ಹಿಂಗೆ ಬರೀ ಅರ್ಧ ಗಂಟೆ 1 ಗಂಟೆ ತಡ್ಕೊತಾ ಇಲ್ಲ ಇವರು. ನಮ್ಮ ವಸ್ತುಗಳನ್ನ ಎತ್ಕೋತೀವಿ ಅಂತ ಬರೀ 1 ಅವರ್ ತಡ್ಕೊತಾ ಇಲ್ಲ. ನಮ್ಮ ಜೀವನನೇ ಹಾಳು ಮಾಡ್ತಾವ್ರೆ. ಬರೀ 1 ಅವರ್ ಇವಳು ಟೈಮ್ ಹಾಳು ಮಾಡ್ಕೊತಾ ಇಲ್ಲ. ಬಡ್ಡಿ ತಗೊಂಡಿರೋದು, ಕಿರ್ಬಡ್ಡಿ ತಗೊಂತಾರೆ ನಾವು ಐಟಮ್ ಹಾಕೋದಕ್ಕೆ. ಅದನ್ನೆಲ್ಲ ನಮ್ಮನಿಗೆ ಇವತ್ತು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ತುಂಬ ಇದಾಗ್ತಾ ಇದೆ ನಮಗೆ. ಇದು ಚಿಕ್ಕಪೇಟೆ ವಿಭಾಗದಿಂದ ಕೃಷ್ಣರಾಜ ರೋಡ್, KR ರೋಡಿಂದ ನ್ಯಾಷನಲ್ ಕಾಲೇಜ್ ಸರ್ಕಲ್ಲಿಂದ ಕಿಮ್ಸ್ ಸರ್ಕಲ್ವರೆಗೂ ಸುಮಾರು ಒಂದು 10 ಅಂಗಡಿಗಳು ಮತ್ತು ಇಲ್ಲಿ ಪುಟ್ಟಿ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ಅವೆಲ್ಲ ತೆರವುಗೊಳಿಸಿದ್ದೀವಿ. ಈ ಭಾಗದಲ್ಲಿ ಎಷ್ಟನೇ ಕಾರ್ಯಾಚರಣೆ ಇದು? ಇದು 14ನೇ ಕಾರ್ಯಾಚರಣೆ ಇದು ನಮ್ಮ ಚಿಕ್ಕಪೇಟೆ ವಿಭಾಗದಿಂದ. ಅಂದರೆ ಬಸವನಗುಡಿ ವ್ಯಾಪ್ತಿ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಈಗ? ಹಾಂ, ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಮೇಜರ್ ರೋಡ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಭಾಳ ಕಡೆ ಈ ಗಲಾಟೆ ದೊಂಬಿ ಎಲ್ಲ ಮಾಡ್ತಾರೆ. ಇಲ್ಲೆಲ್ಲಿ ಏನನ್ನು ತೊಂದರೆ ಆಯ್ತಾರೆ ನಿಮಗೆ? ಇಲ್ಲ, ಏನು ತೊಂದರೆ ಆಗಿಲ್ಲ, ಏನು ಮಾಡಿಲ್ಲ, ಏನು ತೊಂದರೆ ಏನಾಗಿಲ್ಲ, ಎಲ್ಲ ಮಾಡಿದ್ದೀವಿ. ನೀವು ಹೇಳ್ದಂಗೆ ಬಿಡ್ತಾ ಇದ್ದಾರಾ? ಹಾಂ, ಎಲ್ಲ ಬಿಡ್ತಾ ಇದ್ದಾರೆ, ಯಾವ ತೊಂದರೆ ಏನಿಲ್ಲ. ಮತ್ತೆ ಮುಂದುವರಿಯುತ್ತಾ? ಇನ್ನೂ ಬೇರೆ ಬೇರೆ ರೋಡ್ ಇದಾವೆ? ಯಾವುದು ಬೇರೆ ರೋಡ್ ಇವೆ, ಇನ್ನೂ ಮುಂದುವರಿಯುತ್ತಾ ಇದೆ. 10 ವರ್ಷದಿಂದ ಇಲ್ಲೇ ಇದ್ದೀವಿ. ನಮಗೆ ಈ ಥರ ಇದ್ದಕ್ಕಿದ್ದಂಗೆ ಬಂದು ಈ ಥರ ತೊಂದರೆ ಕೊಟ್ಬಿಟ್ಟಿದ್ದಾರೆ. ನಮಗೆ ಇದು ಮಾಡಿದ್ರೆ ಜೀವನ, ಮಾಡದೇ ಇದ್ರೆ ಜೀವನ ಇಲ್ಲ. ಇನ್ನು ಈ ಜಾಗ ಬಿಟ್ಟರೆ ನಮ್ಗೆ ಇನ್ನೆಲ್ಲೂ ಜಾಗ ಇಲ್ಲ ಸ್ವಾಮಿ. ನಾವು ಕಷ್ಟ ಆದರೂ ಇದೇ ನಿಲ್ಲಿಸ್ಬೇಕು. ಮಳೆ ಅಂದರೂ ನೆನ್ತೀವಿ, ಬಿಸಿಲು ಅಂದರೂ ಒಣಗ್ತೀವಿ. ನಾವು ಇಲ್ಲಿ ಜೀವನ ಇದನ್ನು ಬಿಟ್ಟರೆ ನಮ್ಗೆ ಇನ್ನೆಲ್ಲೂ ದಾರಿ ಇಲ್ಲ ಸ್ವಾಮಿ. ಹಾಂ, ಏನು ಕೊಡ್ದಾಕಾರೋ ಏನೋ. ನಾವು ಪಬ್ಲಿಕ್ಕು ನಾವೇನು ತೊಂದರೆ ಕೊಟ್ಟಿಲ್ಲ. ಪಬ್ಲಿಕ್ ಅವರು ಪಬ್ಲಿಕ್ಕೆಲ್ಲ ಜಾಗ ಬಿಟ್ಟೆ ನಾವು ಕೆಲಸ ಮಾಡ್ತಾ ಇದ್ದಿದ್ದು. ಪಬ್ಲಿಕ್ಕಿಗೂ ನಾವು ಏನು ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಡ್ತಿದ್ರಂತೆ? ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಸ್ವಾಮಿ. ಫುಟ್ಪಾತಲ್ಲಿ ನಾವು ಹೋಗೋರಿಗೆ ಇನ್ನೂ ಜಾಗ ಮಾಡಿಕೊಡ್ತಿದ್ವು ಹೊರತು ನಾವು ಪಬ್ಲಿಕ್ ಅವ್ರಿಗೆ ನಾವು ತೊಂದರೆ ಕೊಟ್ಟವ್ರೆ ಅಲ್ಲ ಈಗಿವರೆಗೂ. ಎಷ್ಟು ದುಡಿತಿದ್ರಿ ದಿನಕ್ಕೆ? ನಾವು ಏನು ಸ್ವಾಮಿ, ದುಡಿದ್ರೆ 500 ರೂಪಾಯಿ ದುಡ್ಡು ಕೊಟ್ಟಿದ್ದು ಅಷ್ಟೇ. ಹಾಂ, ಮುಂದೆ ಏನು ಮಾಡ್ತೀವಿ? ಮುಂದೆ ಏನು ಮಾಡ್ತೀವಿ? ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ನಾವು. ಹಾಂ, ಹೊಡೆದಾಕ್ಲಿ ಬಿಡಿ, ಟಾರ್ಪಲ್ ಹಾಕೊಂಡು ಇಲ್ಲೇ ಸಾಯ್ತೀವಿ. ಎಲ್ಲೂ ಹೋಗೋಕ್ಕಾಗಲ್ಲ ನಾವು. ಯಾರಿಗೆ ಬೈತೀರಿ ನೀವು ಇದನ್ನ? ಯಾರಿಗೆ ಬೈತೀರ ಅಂದರೆ ಗೌರ್ಮೆಂಟ್ಗೆ ಹೇಳಬೇಕು. ಯಾರಿಗೆ ಹೇಳ್ತೀವಿ? ಯಾರು ಅಂತ ನಮ್ಗೆ ಏನು ಗೊತ್ತು ಸ್ವಾಮಿ? ಅದೆಲ್ಲ ಗೊತ್ತಿದ್ರು ನಾವು ಯಾಕೆ ಹಿಂಗೆ ಆಗಬೇಕಾಗಿತ್ತು? ಅದೆಲ್ಲ ನಮಗೆ ಗೊತ್ತಿದ್ರು ನಾವು ಯಾಕೆ ಹಿಂಗೆ ಆಗಬೇಕಾಗಿತ್ತು ಸ್ವಾಮಿ? ಹಾಂ.